ಅಪ್ರಾಪ್ತ ಬಾಲಕರ ಅಪಹರಣ ಆರೋಪ, ಇಬ್ಬರು ರೌಡಿ ಶೀಟರ್ಗಳ ವಿರುದ್ಧ ಎಫ್ಐಆರ್. ಶಾಲಾ ಮಕ್ಕಳನ್ನ ಅಪಹರಿಸಿ ಹಲ್ಲೆ ಮಾಡಿ ಹಣ ಹಾಗೂ ಚಿನ್ನ ಕಸಿದುಕೊಂಡ ಆರೋಪದ ಅಡಿ ಇಬ್ಬರು ರೌಡಿ ಶೀಟರ್ಗಳ ವಿರುದ್ಧ ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಆಗಸ್ಟ್ 23ರಂದು ಚೈತನ್ಯ ಟೆಕ್ನೋ ಸ್ಕೂಲ್ ಬಳಿ 15 ವರ್ಷದ ಬಾಲಕ ಹಾಗೂ ಆತನ ಸ್ನೇಹಿತೆ ಮಾತನಾಡುತ್ತಾ ನಿಂತಿದ್ದ ವೇಳೆ ವೈಟ್ ಆಕ್ಟಿವಾದಲ್ಲಿ ಬಂದ ರಾಹುಲ್ ಅಲಿಯಾಸ್ ಬಬ್ಲು ಹಾಗೂ ಸುಧಾಕರ್ ತಿಟ್ಲಿ ಎಂಬುವರು ಮಕ್ಕಳನ್ನ ಬೆದರಿಸಿ ಹಲ್ಲೆ ನಡೆಸಿದ್ದಾರೆ ಎಂದು ದೂರಿನಲ್ಲಿ ಆರೋಪಿಸಲಾಗಿದೆ. ನಂತರ ಮಕ್ಕಳನ್ನ ಕುಸುಗಲ್ ರಸ್ತೆಯ ಹೊರವಲಯಕ್ಕೆ ಕರೆದೊಯ್ದು 3,000 ರೂಪಾಯಿ ಕೊಡದಿದ್ರೆ ಕೊಲೆ ಮಾಡುವುದಾಗಿ ಬೆದರಿಸಿ ಮೊಬೈಲ್, ವಾಹನ ಹಾಗೂ ಸುಮಾರು 15 ಗ್ರಾಂ ಚಿನ್ನದ ಸರ ಕಸಿದುಕೊಂಡಿದ್ದಾರೆ ಎನ್ನಲಾಗಿದೆ. ಮಕ್ಕಳ ಸ್ನೇಹಿತರು ಸ್ಥಳಕ್ಕೆ ಬಂದಾಗ ಅವರ ಮೇಲೂ ಕೂಡ ಹಲ್ಲೆ ಮಾಡಿ ಬಳಿಕ ಕುಸುಗಲ್ನ ಡಾಬಾವೊಂದಕ್ಕೆ ಕರೆದೊಯ್ದು ಸಂಬಂಧಿಕರಿಗೆ ಕರೆ ಮಾಡಿಸಿ QR ಕೋಡ್ ಮೂಲಕ 3,000 ರೂಪಾಯಿ ಹಣ ವರ್ಗಾವಣೆ ಮಾಡಿಸಿಕೊಂಡು ಮಕ್ಕಳನ್ನ ಬಿಟ್ಟಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ. ಘಟನೆ ಬಳಿಕ ಮಕ್ಕಳು ಪೋಷಕರೊಂದಿಗೆ ಕೇಶವಾಪುರ ಪೊಲೀಸ್ ಠಾಣೆಗೆ ತೆರಳಿ ದೂರನ್ನ ಕೊಟ್ಟಿದ್ದು ಪೊಲೀಸರು ಇಬ್ಬರು ಆರೋಪಿಗಳನ್ನ ಬಂಧಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಇನ್ನು ದೂರು ಕೊಡಲು ಬಂದ ಮಕ್ಕಳನ್ನ ಠಾಣೆಯಲ್ಲಿ ಹಲವು ಗಂಟೆಗಳ ಕಾಲ ಕಾಯಿಸಿದ್ದಾರೆ ಹಾಗೂ ಆರೋಪಿಗಳಿಗೂ ಠಾಣೆಯಲ್ಲಿ ಆಹಾರ ಕೊಡಲಾಗಿದೆ ಎಂಬ ಆರೋಪವೂ ಕೇಳಿ ಬಂದಿದೆ. ಈ ಬಗ್ಗೆ ಪೊಲೀಸರು ಸ್ಪಷ್ಟನೆ ಕೊಡಬೇಕಾಗಿದೆ. ಆರೋಪಿಗಳ ವಿರುದ್ಧ ಈ ಹಿಂದೆಯೂ ಕೂಡ ಪ್ರಕರಣಗಳು ಇವೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದು, ಇಂಥವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಂಡು ಮಕ್ಕಳ ಸುರಕ್ಷತೆಗೆ ಆದ್ಯತೆ ಕೊಡಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಆದರೆ ಪ್ರಕರಣದ ಆರೋಪಗಳು ತನಿಖೆಯಲ್ಲಿ ಇದ್ದು ಆರೋಪಿಗಳು ತಪ್ಪಿತಸ್ಥರೆಂದು ಕೋರ್ಟ್ನಲ್ಲಿ ಸಾಬೀತಾಗುವ ತನಕ ಕಾನೂನುಬದ್ಧವಾಗಿ ನಿರ್ದೋಷಿಗಳೆಂದು ಪರಿಗಣಿಸಲಾಗುತ್ತೆ.